ನಮಸ್ಕಾರ ರೀಪ್ಪ ಎಲ್ಲರಿಗೂ. ಶಿಗ್ಗಾಂವದಾಗ ನಾನು ಹಳದಿ ಟಿ ಶರ್ಟ್ದವ್ರನ್ನ ಕೆನಕಬೇಡ್ರಿ ಅಂತ ಹೇಳಿದ್ನಿ. ಲಂಚಾವತಾರ ವಿರುದ್ಧ ಹೋರಾಟ ಮಾಡಿದಂಥ ಹಳದಿ ಟಿ ಶರ್ಟ್ ಗ್ಯಾಂಗ ನಿನ್ನೆ ಏನು ಮಾಡಿದ್ದು ಹೋಯ್ತೇನೆ ರೀ. ಮಧ್ಯರಾತ್ರಿ ಸುಭಾಸ್ ಅನ್ನವ ಬಸವರಾಜ ಬೊಮ್ಮಾಯಿಯವರ ಆಪ್ತರ ಮನೆಯಾಗ ದುಡ್ಡು ಹಂಚಾತಾರ ಅಂಥೇಳಿ ಆರೋಪ ಕೇಳಿ ಬಂತು. ದಿಢೀರನ ಹಳದಿ ಟಿ ಶರ್ಟ್ದವ್ರಲ್ಲಿ ಲಗ್ಗೆ ಹಾಕ್ಯಾರ. ಎಷ್ಟು ಕೋಟಿ ರೂಪಾಯಿ ತಾಂಬಲ್ರಿಪ್ಪ. ಇನ್ನು ಅದು ಪೊಲೀಸ್ ತನಿಖೆ ಮಾಡ್ಕೋಬೇಕು. ಅವ್ರೇನು ಪೊಲೀಸರು ಮತ್ತು ಅವರೇನೋ ಎಲ್ಲ ಮಿಲಾಪಿಯಾಗಿ ಅಲ್ಲಿ ಏನಾದರೂ ಬೊಮ್ಮಾಯಿಯವರ ಪ್ರಭಾವ ನಡೆಯಾಕತೈತೋ ಏನು ಹರಿದು ಹಂಚಾಕತ್ತಾರೋ ನೋಟಿನ ಹೊಳೆನ ಹಂಚಾಕತ್ತಾರ ಅಂತೇಳಿ ಸುದ್ದಿ ಬರಾಕತೈತಿ. ಇದ್ರ ಬಗ್ಗೆ ಚುನಾವಣಾ ಆಯೋಗ ಬಹಳ ಕಟ್ಟುನಿಟ್ಟಿನ ಕ್ರಮ ತೊಗೋಬೇಕಲ್ರಿ. ಆ ರವಿ ಕೃಷ್ಣಾರೆಡ್ಡಿ ರಕ್ತದಾಗ ಐತ್ರಿ ಭ್ರಷ್ಟಾಚಾರ ವಿರೋಧಿ. ಯಾವಾಗಲೂ ನಿಷ್ಠುರ ಮನುಷ್ಯ, ಪ್ರಾಮಾಣಿಕ ಮನುಷ್ಯ, ಸತ್ಯ ಮನುಷ್ಯ. ಯಾವಾಗಲೂ ಎಲ್ಲಿ ಲಂಚಾವತಾರ ನಡೀತೈತಿ ಅಲ್ಲಿ ಪ್ರತ್ಯಕ್ಷ ಹಾಜರಾಗ್ತಾನ. ವಾದ ವಿವಾದ ನಡೆದಿದ್ದ ದೃಶ್ಯ ತೋರ್ಸಾಕತ್ತೇನೆ. ಯಾವಾಗಲೂ ಹೇಳ್ತಿದ್ರು ಗುಲಾಮರಾಗಬೇಡ್ರಿ, ಮಾಲಕರಾಗ್ರಿ, ಇಲ್ದಿದ್ರೆ ನಾವಿರಬೇಕು, ಇಲ್ದಿದ್ರೆ ಆ ಭ್ರಷ್ಟಾಚಾರಿಗಳು ಇರಬೇಕು, KRS ದವ್ರು ಇರಬೇಕು, ಇಲ್ದಿದ್ರೆ ಭ್ರಷ್ಟಾಚಾರಿಗಳು ಇರಬೇಕು ಅನ್ನೋದು ರವಿ ಕೃಷ್ಣಾರೆಡ್ಡಿಯ ಆಂದೋಲನ. ಶಿಗ್ಗಾಂವ್ ಚುನಾವಣೆ ಒಂದು ಕಡೆ ಇರಲ್ರಿ, ಆದರೆ ಅವರಿಗೆ ಪ್ರತಿರೋಧ ವ್ಯಕ್ತಪಡಿಸಿ ಇವತ್ತು ಹಣದ ಹೊಳೆ ಹರಿಸುವ ಸಲುವಾಗಿ, ತಡೆಯೊಡ್ಡುವ ಸಲುವಾಗಿ ಎಷ್ಟೊಂದು ಪ್ರಯತ್ನ ಮಾಡಾಕತ್ತಾರ ರವಿ ಕೃಷ್ಣಾರೆಡ್ಡಿ. ಗೊತ್ತೈತೇನ್ರಿ? ಅದಕ್ಕೆ ಹೇಳೇನಿ, ಇದು ಹೆಬಜೇನೈತಿ. ಇದು ರವಿ ಕೃಷ್ಣಾರೆಡ್ಡಿ ಮತ್ತು ರವಿ ಕೃಷ್ಣಾರೆಡ್ಡಿಯ KRS ಪಕ್ಷ ಹೆಬಜೇನೈತಿ ಅಂತ ಹೇಳಿದ್ನಿ. ಆ ಹೆಬಜೇನ ಪ್ರೀತಿಲೇ ಜೇನು ತಗೋರಿ, ಅದನ್ನು ಕಲ್ಲು ಒಗಿಬೇಡ್ರಿ ಅಂತ ಹೇಳಿದ್ನಿ. ನೂರಾರು ಕಾರ್ಯಕರ್ತರು, ಅವರ ಮಹಿಳಾ ಕಾರ್ಯಕರ್ತರು ಸಹಿತ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡು ಎಷ್ಟೊಂದು ಅಲ್ಲಿ ರೋಚಕ ಸನ್ನಿವೇಶ ನಿರ್ಮಾಣ ಮಾಡಿದಾರ ನೋಡಿದಿರಿ. ಭ್ರಷ್ಟಾಚಾರ ವಿರೋಧಿಗಳು, ಅದರಲ್ಲಿ ಒಬ್ಬರು ಮಹಿಳೆ ಮೇಲೆ ಹಲ್ಲೆನೂ ಆಗೈತಿ. ಆದರೂ ಸಹಿತ ಅವರು ಧೃತಿಗೆಡದೆ ಕೃಷ್ಣಾರೆಡ್ಡಿ ರವಿ ಇವತ್ತು ಶಿಗ್ಗಾಂವದಲ್ಲಿ ಏನೇನು ಭಾನಗಡ ನಡೆಯಾಕತೈತೆ ಅನ್ನೋದು ದೇಶಕ್ಕೆ ತೋರಿಸಿಕೊಟ್ಟಂಥ KRS ಪಕ್ಷ ಇವತ್ತು ರಾಜ್ಯಲ್ಲ ರಾಷ್ಟ್ರ ಮಟ್ಟದಲ್ಲಿ ಇಂಥ ಪ್ರಾಮಾಣಿಕ ರಕ್ತ ಉಳ್ಳವರು ಬೇಕಾಗಿದ್ದಾರಲ್ರಿ. ಶಿಗ್ಗಾಂವ್ ಹೈ ವೋಲ್ಟೇಜ್ ವಾತಾವರಣ, ಬಿಗುವಿನ ವಾತಾವರಣ, ಬೂದಿ ಮುಚ್ಚಿದ ಕೆಂಡ ಅಂತ ಹೇಳಿದ್ನಿ. ಅಲ್ಲಿ 50 ವರ್ಷ ಆಡಳಿತ ಮಾಡೋರು ಬಂದಾರ, 20 ವರ್ಷ ಆಡಳಿತ ಮಾಡಿದವರು ಬಂದಾರ. ಇವರಿಬ್ಬರ ಜಿದ್ದಾಜಿದ್ದಿಯಲ್ಲಿ ಕೃಷ್ಣಾರೆಡ್ಡಿ ಮಾಡುತ್ತಿರುವ ಕಾರ್ಯ ಇವತ್ತು ಶಿಗ್ಗಾಂವ್ ಪುಣ್ಯವಂತ ಮತದಾರರು ಮೆಚ್ಚುಗೆ ವ್ಯಕ್ತಪಡಿಸತ್ತಾರ. ಕಾಕ ಸುದ್ದಿ ಹೇಳು ಅಂತೇಳಿ ಫೋನ್ ಮಾಡಾಕತ್ತಾರ. ಅದರ ಸಲುವಾಗಿ ನನ್ನ ಅಭಿಮಾನಿ ಬಳಗಕ್ಕೆ ಮಾರು ಹೋಗಿ ಈ ಸುದ್ದಿ ಪ್ರಸಾರ ಮಾಡಾಕತ್ತೀನಿ. ಅಲ್ಲಿರುವ ದೃಶ್ಯ, ವಾಗ್ವಾದ, ಯಾವ ರೀತಿ ಮಾತಿನ ಚಕಮಕಿ ನಡೆದೈತಿ. ನಿಜಕ್ಕೂ ಇವತ್ತು ಶಿಗ್ಗಾಂವದಲ್ಲಿ ಇಂಥ ಹೀನ ಕೃತ್ಯಗಳನ್ನು ರಾಷ್ಟ್ರೀಯ ಪಕ್ಷಗಳು ಮಾಡಾಕತ್ತಾರಂದ್ರೆ ಮತದಾರರನ್ನು ಖರೀದಿ ಮಾಡೋ ಸಲುವಾಗಿ ಮಾಡಾಕತ್ತಾರಲ್ರಿ. ನಿಮ್ಮನ್ನು ಖರೀದಿ ಮಾಡೋದು ಕ್ಷಣಿಕ, ನಿಮ್ಮನ್ನು ಯಾವ ರೀತಿಯಲ್ಲಿ ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತದಾರದ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಪರಮಸಿದ್ಧ ಹಕ್ಕು. ಆ ಹಕ್ಕಿನಿಂದ ಎಷ್ಟು ಜನರ ಸೊಕ್ಕನ್ನು ಮುರಿಯುವಂಥ ಶಕ್ತಿ ನಿಮ್ಮ ಮತದಾರರಿಗೆ ಕೊಟ್ಟಾರ ಅನ್ನೋದು ರವಿ ಕೃಷ್ಣಾರೆಡ್ಡಿ ಇವತ್ತು ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ತನ್ನ ಕೂಗನ್ನು ಎಬ್ಬಿಸ್ಯಾನಂದ್ರೆ ಅವರ ತಂಡಕ್ಕೂ ಮತ್ತು ಆ KRS ಪಕ್ಷಕ್ಕೂ ಸಪೋರ್ಟ್ ಮಾಡ್ಬೇಕಲ್ರಿ. ಇವತ್ತು ಎಲ್ಲಿ ಸಿಗ್ತಾರ್ರಿ ಪ್ರಾಮಾಣಿಕರು, ಹೃದಯವಂತರು, ದ್ವೇಷ ರಾಜಕಾರಣ ಮಾಡಲ್ದವರು? ಇವತ್ತು ತನ್ನ ಮನೆಯಿಂದ ತಂದ ಬುತ್ತಿ ಊಟ ಮಾಡಿಕೊಂಡು ಯಾವುದೇ ಹಣ ಹಂಚದೆ ನೇರ ಸ್ವಾಭಿಮಾನದ ಚುನಾವಣೆ ಮಾಡುತ್ತಿರುವ KRS ಪಕ್ಷ ಯಾವ ರೀತಿ ಶಿಗ್ಗಾಂವದಲ್ಲಿ ಕ್ರಾಂತಿ ಮಾಡ್ತೈತಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಇದರಷ್ಟು ನೋಡ್ತೀರಿ, ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಅವರ ಕಾರ್ಯಕರ್ತರಿಗೂ ಒಂದು ಲೈಕ್ ಶೇರ್ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಚುನಾವಣಾ ಕ್ರಮಗಳನ್ನ ಮಾಡಿ ಗೆಲ್ತಾ ಬರ್ತಾ ಇದ್ದಾರೆ. ಇಂಥವ್ರು ನಿಜಕ್ಕೂ ಇವತ್ತು ಪ್ರಾಮಾಣಿಕ ರಾಜಕಾರಣ ಮಾಡೋರಿಗೆ ಒಂದು ಹಾಗಾಗಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು. ಇವತ್ತು ಇಲ್ಲಿ ರೊಕ್ಕವನ್ನ ನಮ್ಮ ನೋಡಿದ್ದಾರೆ, ಕಾರಲ್ಲಿ ಕಂತೆ ರೊಕ್ಕವನ್ನ ಈ ಮನೆಗೆ ಇಳಿಸ್ತಾ ಇರೋದನ್ನ ನೋಡಿದ್ದಾರೆ. ರೊಕ್ಕ ತೆಗೆದುಕೊಂಡು ಹೋಗಿದ್ದಾರೆ. ಅವ್ರದ್ದು ರೊಕ್ಕ ಇಲ್ಲ, ಅವರು ಅಕ್ರಮ ಮಾಡಿಲ್ಲ ಅಂತ ಅಂದ್ರೆ ಯಾಕೆ ಎದುರ್ಕೋಬೇಕಾಗಿತ್ತು? ಅವ್ರು ಯಾಕೆ ಎದುರ್ಕೋಬೇಕು? ಯಾಕೆ ಹೊಡಿಬೇಕು? ನಮ್ಮವ್ರ ಮೇಲೆ, ನಮ್ಮವ್ರ ಕಾಲು ಯಾಕೆ ಮುರಿಬೇಕು? ನಮ್ಮವ್ರ ಕಣ್ಣಿಗೆ ಯಾಕೆ ಹೊಡಿಬೇಕು? ನಮ್ಮವ್ರ ಮೇಲೆ ಹಲ್ಲೆ ಮಾಡೋದಕ್ಕೇನಿದೆ? ನಾವು ನಿರ್ಧಾರಿಗಳು, ಯಾವುದೇ ಇಲ್ಲ, ಎಂಥದ್ದು ಇಲ್ಲ. ನಾವು ಇವತ್ತು ಶಾಂತಿ ಸಂಯಮದಿಂದ ಹೋರಾಟವನ್ನ ಮಾಡ್ತಾ ಇರುವಂತವ್ರು. ಯಾಕೆ ನಮ್ಮಂತವ್ರು ಕಾಲು ಯಾಕೆ ಮುರಿಬೇಕಿತ್ತು? ನಮ್ಮ ಸೈನಿಕರ ಕಾಲು ಮುಟ್ಟಿದ್ದಾರೆ, ನಮ್ಮ ಕಾರ್ಯಕರ್ತರ ಕಾಲು ಮುಟ್ಟಿದ್ದಾರೆ, ರಕ್ತ ಬರೋದಿದ್ದಾರೆ. ಯಾಕೆ ಹೇಳ್ಕೊಡಿ.
ಇಲ್ಲ ನಾವಿರ್ಬೇಕು, ಇಲ್ಲ ಲಂಚೋರ್ಬೇಕು. ಇಲ್ಲ ನಾವಿರ್ಬೇಕು, ಇಲ್ಲ ಲಂಚೋರ್ ಇರ್ಬೇಕು. ನಾವಂತೂ ಇಳಿಯೋಲ್ಲ. ಅಪರಾಧ ನಡೀತಿರೋ ಜಾಗ ಅದು. ಏನ್ ಮಾಡ್ತಾರೆ ಈಗ? ಅವ್ರ ಮಕ್ಕಳಿ ನಮ್ಮೆಲ್ಲ ದಾಟುಚಾಟ ಮಾಡ್ತೀರಾ? ಮತ್ತೆ ಒಂದಕ್ಕೇನಾದ್ರು ಹಿಡಿತೀರಾ? ಇಲ್ಲ, ನೀವು ಒಂದು ವಿಚಾರ ಸ್ಪಷ್ಟವಾಗಿರ್ಬೇಕು. ಒಂದು ವಿಚಾರ ಸ್ಪಷ್ಟವಾಗಿರ್ಬೇಕು. ನನಗೂ ಗೊತ್ತಿದೆ, ನಾನು ಹೇಳಿದ್ನಲ್ವಾ, ಐ ಆಮ್ an experienced accused. I know law. There are many advocates with me. ನನಗೆ ಆಗ್ಬೇಕಾರೋದು ಎರಡು ವಿಚಾರ. ಅಲ್ಲಿ ಆ ಮನೆಯಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಆಸ್ ಎ ಕ್ಯಾಂಡಿಡೇಟ್ ಐ ಹ್ಯಾವ್ ದ ರೈಟ್. I have the right to know what is happening in this house. ಎರಡನೇದು ಆರ್ವ ಹೇಳ್ತಾನೆ, ಇಲ್ಲೇ ಬಂದು ಹೇಳಿ, ನಾನು ಕೇಳ್ತೀನಿ. ಎರಡನೇದು ನಮ್ಮವ್ರು ಏನಾಗಿದೆ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಕಾಲ್ ಕಂಪ್ಲೇಂಟ್ ಕೊಡ್ತೀವಿ. ಅದನ್ನ ನಾನು ಬಂದು ಕೊಡಬೇಕು ಅಂತಿಲ್ಲ. ಆ ಒಬ್ಬ ವ್ಯಕ್ತಿ ಬಂದು ಕಳಿಸಿ ನಮಗೆ. ಆಮೇಲೆ ನಾನು ನೋಡಿ, ನಿಮಗೆ ಗೊತ್ತಿದೆ ಪೊಲೀಸರು ವಿಚಾರ ನೋಡಿ, ಅವನ ಮಾತಾಡ್ತಿದ್ದಾನೆ. ನಾನು ನಿಮ್ ಜೊತೆ ಮಾತಾಡ್ತೀನಿ, ಅವನ ಜೊತೆ ಮಾತಾಡಲ್ಲ, ನಿಮ್ ಜೊತೆ ಮಾತಾಡಲ್ಲ. ನೋಡಿ, ಅವನು ಸ್ಪೈ ಮಾಡ್ತಾನೆ. ಏನು ಇಲ್ಲ ಅಂದ್ರೆ ಶಾಂತಿ ಮಹಾತ್ಮ ಗಾಂಧೀಜಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ, ಕನ್ನಡಾಂಬೆಗೆ, ಭ್ರಷ್ಟರೇ, ಪ್ರೇಮಿಗಳೇ, ಪಂಚಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಇದೇ ನೀವು ಮಾತಾಡ್ತಾರೋ ಸರಿ ಇಲ್ಲ. ನಾನು ಅದನ್ನೇ ನಾನ್ ಸೆನ್ಸ್ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಇದು ಪ್ರಚಾರ ಅಲ್ಲ. ನಾವು ನ್ಯಾಯಕ್ಕೆ ನೋಡಿ, ಅವ್ನು ಕೈ ತೋರಿಸೋದು ನೋಡಿ. ಹೋಗಿ ಕಂಪ್ಲೇಂಟ್ ಬಿಡ್ಕೊ ಹೋಗಯ್ಯ. ಕಂಪ್ಲೇಂಟ್ 9 ಕೇಸ್ ಇದೆ, 10ನೇ ಕೇಸ್ ಆಗುತ್ತೆ ನಿಂದು. ನಾನು ಯಾಕೆ ಕೊಡ್ಬೇಕು? ಅವ್ನು ಯಾಕೆ ಜೊತೆ ಮಾತಾಡ್ಬೇಕು? ನನಗೆ ಹೇಳೋದು ನಾವು ಮನೆಗೆ ಹೋಗಿದ್ದೆ ನಾನು.